ಆತ್ಮ ತೊರೆದ ಅಪ್ಪು ಎಂಬ ಅರ್ಥವೇ ಅರ್ಥಹೀನವಾದುದು. ಅಪ್ಪು ಪರಮಾತ್ಮ. ಪ್ರಸ್ತುತ ಕಾಲಘಟ್ಟದಲ್ಲಿ ಪ್ರತಿಯೊಂದು ಭಾವಗಳಲ್ಲಿ ಜೀವಿಗಳಲ್ಲಿ ಪೂಜಿಸಲ್ಪಡುತ್ತಿರುವ ದೈವಾತ್ಮ. ಈ ಕರುನಾಡಿನ ಪುಣ್ಯಭೂಮಿಯ ಪುಣ್ಯಾತ್ಮ. ಅಕ್ಷರಗಳ ಭಾವನೆಗಳಲ್ಲಿ, ಮಾತಿನ ಮಮಕಾರದಲ್ಲಿ, ದೃಶ್ಯಗಳ ಝೇಂಕಾರದಲ್ಲಿ ಅಪ್ಪು ಜೀವಂತದ ಸೆಲೆಯಾಗಿದ್ದಾರೆ. ಸಮಾಜಮುಖಿ ಕೆಲಸಗಳಿಂದ ಆತ್ಮಸ್ಪರ್ಶಿಯ ನೆಲೆಯಾಗಿದ್ದಾರೆ. ಈಗಿನ ಯುವ ಪೀಳಿಗೆಗೆ ದೂರದರ್ಶತ್ವದ ವ್ಯಕ್ತಿತ್ವದ ಮಾರ್ಗದರ್ಶಕರಾಗಿದ್ದಾರೆ. ಹೊಸ ಹೊಸ ಕನಸುಗಳ ಸಾಕಾರ ಮೂರ್ತಿ ಅಪ್ಪುವಿನ ಕೀರ್ತಿ ಕರುನಾಡನ್ನು ದಾಟಿ ದೇಶವನ್ನು ಮುಟ್ಟಿ ಅಂತಾರಾಷ್ಟ್ರೀಯನ್ನು ಆವರಿಸಿ ವಿಶ್ವವ್ಯಾಪಿ ಹರಡಿದೆ. ಅಪ್ಪುವಿನ ಹೆಸರು ಪುನೀತನಾದ. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅಪ್ಪು ಬಗ್ಗೆ ಬರೆಯಬೇಕೆ? ಹಾಗಾದರೆ ಮನಸ್ಸಿಗೆ ಬಹಳ ದುಃಖದ ಜೊತೆಗೆ ನೋವು ಕಾಡುತ್ತದೆ. ಅಕ್ಷರಗಳು ಬಲಹೀನತೆಗೊಳ್ಳುತ್ತದೆ, ಭಾವನೆಗಳು ಕುಂಠಿತವಾಗುತ್ತದೆ. ವಿಧಿಯನ್ನು ಮೀರಿ ಭಗವಂತನಿಗೆ ಅಷ್ಟು ಇಷ್ಟವಾಗಿ ಬಿಟ್ಟನ, ಭಗವಂತನಿಗೆ ಅತ್ಯಂತ ಪ್ರಿಯವಾಗಿ ಕಂಡು ಬಂದನೋ ಏನೋ. ಚರಿತ್ರೆ ಉಂಟು ಮಾಡುವವರೆಲ್ಲ ನಮ್ಮಿಂದ ಬಹುಬೇಗನೆ ದೂರವಾಗುತ್ತಾರೆ. ನಿಜಾನ? ಸರ್ವಜ್ಞ, ಶಂಕರಾಚಾರ್ಯ, ಬುದ್ಧ, ಬಸವಣ್ಣ, ವಿವೇಕಾನಂದ, ಈಗ ನಮ್ಮ ಕಣ್ಣು ಮುಂದೆ ಪುನೀತ. ಊಹೆಗೂ ನಿಲುಕದು, ಕಲ್ಪನೆಗೂ ಸಿಲುಕದು ಪ್ರಶ್ನೆ ಕಾಡತೊಡಗಿದೆ. ಯಕಶ್ಚಿತ್ ದೊಡ್ಡ ಮನೆ ಎಂದರೆ ದೊಡ್ಡ ಕುಟುಂಬ ಎಂಬ ಅರ್ಥವಲ್ಲ. ಅಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಆದರ್ಶ, ಅನುಕಂಪ, ನಯ, ವಿನಯ, ಮನುಷ್ಯತ್ವ ಮೌಲ್ಯಗಳ ಸಂಬಂಧದ ಪ್ರತೀಕ, ಅಕ್ಕರೆಯ ಆಲಯ, ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕೆಂಬ ವಿಶ್ವವಿದ್ಯಾನಿಲಯ, ಆಚಾರ ವಿಚಾರಗಳ ಅನುಭವ ಮಂಟಪ. ಅದು ದೊಡ್ಡ ಮನೆಯ ದೊಡ್ಡತನ, ಪರಿಪೂರ್ಣತೆಯ ದೇವಾಲಯ. ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಸಾಂಸ್ಕೃತಿಕ ರಾಯಭಾರಿಯಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಕ್ಕೆ ಕೊಡುತ್ತಿದ್ದ ಮಹತ್ವ ಅವಿಸ್ಮರಣೀಯವಾದ್ದು. ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಲಾ ಪ್ರತಿಮೆ ಮೆರೆದವರು, ಪಾತ್ರಗಳಿಗೆ ಜೀವ ತುಂಬಿ ಜೀವಂತವಾಗಿರಿಸಿದವರು. ಗಾಯನದಲ್ಲಿ ಅನೇಕ ಚಿತ್ರಗೀತೆಗಳು, ಭಕ್ತಿ ಗೀತೆಗಳು, ಇತಿಹಾಸ ಪುರುಷರ ಗೀತೆಗಳನ್ನು ಹಾಡಿ ದೊಡ್ಡ ಶಕ್ತಿಯಾಗಿ ಬೆಳೆದವರು. ಕರ್ನಾಟಕ ಚರಿತ್ರೆಯಲ್ಲಿ ಎಂದು ಮರೆಯಲಾಗದ ಹೋರಾಟವೆಂದರೆ ಅದು ಗೋಕಾಕ್ ಚಳವಳಿ. ಭಾಷಾ ನೀತಿಯಲ್ಲಿ ಕರ್ನಾಟಕದ ಕನ್ನಡಕ್ಕೆ ಮೊದಲ ಆದ್ಯತೆಗಾಗಿ ಹಕ್ಕಿಗಾಗಿ 1980ರ ದಶಕದಲ್ಲಿ ನಡೆದು ಬಂದ ಆಂದೋಲನವೇ ಗೋಕಾಕ್ ಚಳವಳಿ. ತ್ರಿಭಾಷಾ ಸೂತ್ರದಡಿಯಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯನ್ನಾಗಿ ಪರಿಗಣಿಸಬೇಕು ಎನ್ನುವಂತಹ ಹಲವಾರು ಬೇಡಿಕೆಗಳನ್ನು ಒಳಗೊಂಡ ವರದಿಯನ್ನು ಕನ್ನಡ ಕವಿಗಳ ಕರೆಗೆ ಡಾಕ್ಟರ್ ರಾಜ್ಕುಮಾರ್ ಒಪ್ಪಿದರು. ಡಾಕ್ಟರ್ ರಾಜ್ಕುಮಾರ್ ಬೆಂಗಳೂರಿನಿಂದ ಬೆಳಗಾವಿಯವರೆಗೂ ಹೋರಾಟದ ಕಿಚ್ಚು ಹಚ್ಚಿದರು. ಸರ್ಕಾರ ತಲ್ಲಣವಾಗುವಂತೆ ಮಾಡಿದ ಕೀರ್ತಿ ಡಾಕ್ಟರ್ ರಾಜ್ಕುಮಾರ್ಗೆ ಸಲ್ಲುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಮನಸ್ಸು ಮಾಡಿದ್ದರೆ ಕರ್ನಾಟಕ ಮುಖ್ಯಮಂತ್ರಿಯಾಗಬಹುದಿತ್ತು. ಆದರೆ ರಾಜಕಾರಣ ಎಂದರೆ ಇಷ್ಟವಿರಲಿಲ್ಲ. ಜನಗಳ ಹೃದಯದಲ್ಲಿ ಪ್ರೀತಿಯ ದಂಡನಾಯಕನ ಹಾಗೆ ಉಳಿದವರು ಡಾಕ್ಟರ್ ರಾಜ್ಕುಮಾರ್. ನಾ ಭೂತೋ ನಾ ಭವಿಷ್ಯತ್. ಡಾಕ್ಟರ್ ರಾಜ್ಕುಮಾರ್ ಮಗನಾದ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಎನ್ನುವುದಕ್ಕಿಂತ ಜಗತ್ತಿಗೆ ಒಂದು ಉತ್ತಮ ಸಂದೇಶ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೇವೆ, ತ್ಯಾಗ ಮತ್ತು ಸಹಾಯ ಯಾವ ರೀತಿ ಮಾಡುವುದನ್ನು ಯುವ ಸಮೂಹಕ್ಕೆ ತೋರಿಸಿಕೊಟ್ಟಿದ್ದಾರೆ. ಸಾವಿರಾರು ಜನರಿಗೆ ನೆರಳು ಕೊಡುತ್ತಿದ್ದ ದೊಡ್ಡ ಆಲದ ಮರವೊಂದು ಧರೆಗೆ ಹುರುಳಿ ಬಿತ್ತು ಎಂಬ ಘನಘೋರ ಸತ್ಯ ಯಾರಿಂದಲೂ ಜೀರ್ಣಿಸಿಕೊಳ್ಳಲು ಅಸಾಧ್ಯವಾದ ಮಾತೇ ಬಿಡಿ. ಸವಿಸ್ತಾರವಾಗಿ ಬರೆಯಬೇಕು, ಸಮಯವಾದ್ದರಿಂದ ಕೆಲವೊಂದು ವಿಸ್ತಾರವಾಗಿ ಹೇಳಬೇಕಾಗುತ್ತದೆ. ಅಪ್ಪ ಮಗನನ್ನು ಮೀರಿಸಬೇಕು, ಶಿಷ್ಯ ಗುರುವನ್ನು ಮೀರಿಸಬೇಕು. ಆಗಲೇ ಅಪ್ಪ ಮತ್ತು ಗುರುವಿಗೆ ಅತ್ಯಾನಂದವಾಗುತ್ತದೆ ಎಂಬ ಪದಪುಂಜವಿದೆ. ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡವರು ಅಪ್ಪು. ಯಾರಾದರೂ ಅತಿಥಿಗಳು ಮನೆಗೆ ಬಂದರೆ ಅವರನ್ನು ಬಾಯಿ ತುಂಬ ಪ್ರೀತಿಯಿಂದ ಗೌರವ ತೋರುವ ರೀತಿ ಕಂಡು ರಾಜ್ಕುಮಾರ್ ಸತ್ತಿಲ್ಲ. ಅದು ಪುನೀತ್ ರಾಜ್ಕುಮಾರ್ನಲ್ಲಿ ರಾಜ್ ಇದ್ದಾರೆ ಅಂದುಕೊಂಡಿದ್ದೂ ಉಂಟು. ತಂದೆಯನ್ನು ಮೀರಿಸಿದ ಮಗ ಎಂದರೆ ಅತಿಶಯೋಕ್ತಿ ಏನಲ್ಲ. ಕಲಾವಿದನಿಗೆ ಹೆಚ್ಚಾಗಿ ಭಾವನಾತ್ಮಕ ಸಂಬಂಧ, ವಿನಯ, ಸರಳತೆ, ನಗು, ನಿಷ್ಕಲ್ಮಶ ಭಾವದ ಆಲಿಂಗನ, ಹಿರಿಯರಿಗೆ ಕೊಡುತ್ತಿದ್ದ ಗೌರವ, ಅದನ್ನೆಲ್ಲ ತುಲನೆ ಮಾಡಿದಾಗ ಅಪ್ಪು ಬೆಟ್ಟದಷ್ಟು ಪರ್ವತದಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಅಪ್ಪುವಿನ ಸಿನಿಮಾ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿತ್ತೆಂದರೆ ಸಿನಿಮಾ ಬಿಟ್ಟು ಬೇರೆ ಪ್ರಪಂಚವೇ ಇರುತ್ತಿರಲಿಲ್ಲ. ಹೊಸ ಹೊಸ ಕನಸುಗಳೊಂದಿಗೆ ಹೊಸ ಹೊಸ ರೂಪದಲ್ಲಿ ಆವಿಷ್ಕಾರಗಳನ್ನು ಮಾಡುತ್ತಿದ್ದರು. ಒಬ್ಬ ದೊಡ್ಡ ಉದ್ಯಮಿಯ ಯೋಚನಾ ಲಹರಿಗಳು ಅವರಲ್ಲಿ ಆಕ್ರಮಿಸಿತ್ತು. ಸಿನಿಮಾದ ಜೊತೆಯಲ್ಲಿಯೇ ಬೇರೆ ಬೇರೆ ರೀತಿಯಲ್ಲಿ ಸಂಸ್ಥೆಗಳಿಗೆ ಹೂಡಿಕೆ ಮಾಡುತ್ತಿದ್ದರು. ಅವರ ಕನಸಿನ ಕೂಸಾಗಿಯೇ PRK ಹುಟ್ಟಿಕೊಂಡಿತ್ತು. ಮುಂದಾಲೋಚನೆ ಇಟ್ಟುಕೊಂಡಂತಹ ಕನಸುಗಾರ. ಬೇರೆಯವರಿಗೂ ಸಹ ಬಿಸಿನೆಸ್ ಮಾಡಿರಿ ಎಂದು ಸಲಹೆಗಳನ್ನು ಕೊಡುತ್ತಿದ್ದುದು ಜಗಜ್ಜಾಹೀರವಾಗಿತ್ತು. ಆಪ್ತ ವಲಯದಲ್ಲಿ ಮನೆ ಮಾತಾಗಿತ್ತು. ಅಪ್ಪೂರವರ ವ್ಯಕ್ತಿತ್ವದ ಕೈಗನ್ನಡಿ. ಅನೇಕ ಪ್ರಭಾವಿ ವ್ಯಕ್ತಿಗಳು, ಮುತ್ಸದ್ದಿ ರಾಜಕಾರಣಿಗಳು ವಿವಿಧ ಪಕ್ಷಗಳಿಗೆ ಆಹ್ವಾನಿಸಿದರೂ ಅಪ್ಪು ಹೋಗಿರಲಿಲ್ಲ. ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಮೋದಿಜಿಯವರನ್ನು ಭೇಟಿ ಮಾಡಿಸಿದ್ದರೂ
ಆದರೂ ಅಪ್ಪು ಮಾತ್ರ ತನ್ನ ತಂದೆಯಂತೆಯೇ ದೃಢ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ನಿಮಗೆಲ್ಲ ನೆನಪಿರಬಹುದು, ತನ್ನ ಸ್ವಂತ ಅತ್ತಿಗೆ ಚುನಾವಣೆಯಲ್ಲಿ ನಿಂತಾಗ ಪ್ರಚಾರಕ್ಕೆ ತೆರಳದೆ ನಮಗೆ ರಾಜಕೀಯ ಸವಾಸವೇ ಬೇಡ, ತಂದೆಯಂತೆ ಸಮಾಜಕ್ಕೆ ಉತ್ತಮ ಸಂದೇಶ ಕೊಟ್ಟಿದ್ದಂತೂ ಸುಳ್ಳಲ್ಲ. ರಾಜಕಾರಣ ಅಧಿಕಾರವಿಲ್ಲದಿದ್ದರೂ ಜನರಿಗೆ ಹೇಗೆ ಸಹಾಯ ಮಾಡಬಹುದೆಂದು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅಪ್ಪು. ಕರ್ನಾಟಕ ಮಾತ್ರವಲ್ಲದೆ ದೇಶದ ವಿವಿಧ ರಾಜ್ಯಗಳ ಹಾಗೂ ಅಂತಾರಾಷ್ಟ್ರೀಯ ಚಿತ್ರರಂಗ ಮತ್ತು ವಿಶ್ವದ ಟಿವಿ ಮಾಧ್ಯಮಗಳು ಗೂಗಲ್, ಯೂಟ್ಯೂಬ್ ಗೌರವ ಸಲ್ಲಿಸಿದ್ದು ಮಾತ್ರ ಮರೆಯಲಾಗದ ಕ್ಷಣಗಳು. ಅಂತಿಮ ದರ್ಶನಕ್ಕೆ ಬಂದ ಸಾಗರೋಪಾದಿಯ ಜನಸ್ತೋಮ, ಮೌನದ ಭಾವೋದ್ರೇಕ ಕಂಡಾಗ ಅಪ್ಪು ಅದೆಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ತನ್ನವರಿಗೆ ಗೊತ್ತಿಲ್ಲದೆ ವಿಚಾರವಾಗಿತ್ತು. ಇತಿಹಾಸ ಹೇಳುತ್ತದೆ, ಗಾಂಧಿಗಿಂತ ದೇಶದಲ್ಲಿಯ ಅಂತಿಮ ದರ್ಶನ ಪಡೆದ ಅಪ್ಪುವಿನ ಜೀವ ಶ್ರೇಷ್ಠ ಜೀವವಾಗಿತ್ತು. ಅಪ್ಪು ಚಿರನಿದ್ರೆಯಲ್ಲಿ ಮಲಗಿರುವ ದೃಶ್ಯ ಕಂಡು ತನ್ನ ಮನೆಯವರನ್ನೇ ಕಳೆದುಕೊಂಡಿರುವ ಭಾವನೆ ವ್ಯಕ್ತವಾಗುತ್ತಿತ್ತು. ಪ್ರತಿಯೊಬ್ಬರಲ್ಲೂ ಕೆಲವು ಮಹನೀಯರುಗಳು ಸತ್ತಾಗ ಅನೇಕ ಅವಘಡಗಳು ಸಂಭವಿಸುತ್ತದೆ. ಆಕ್ರೋಶ ಭರಿತರಾಗುತ್ತಾರೆ. ಅಂತಹ ಆವೇಶ ಭರಿತವಾಗಲಿ ಅವಘಡಗಳಾಗಲಿ ಅಪ್ಪುವಿನ ಕಡೆಯ ಯಾತ್ರೆಯಲ್ಲಿಯೂ ಪರಮಾತ್ಮನನ್ನು ಪೂಜಿಸುತ್ತಾ ಬೀಳ್ಕೊಟ್ಟರು. ಹೃದಯ ಸೀಮಂತಕ್ಕೆ ಮೆರೆದರು. ಇದೆಲ್ಲವನ್ನು ರಾಜ್ಯ ಸರ್ಕಾರ ನಿಭಾಯಿಸಿದ ರೀತಿ, ಅದಕ್ಕೆ ತಕ್ಕಂತೆ ವಿರೋಧ ಪಕ್ಷದವರು ಸಹಕಾರ ಕೊಟ್ಟ ರೀತಿ ಎಲ್ಲವೂ ಅಚ್ಚಳಿದೆ ಉಳಿಯುವ ಸಂಗತಿಗಳೇ. ವಿಧಿ ಆಟದ ಮುಂದೆ ಎಲ್ಲವೂ ಶೂನ್ಯ. ಎಷ್ಟೋ ಪುಣ್ಯದ ಕೆಲಸಗಳನ್ನು ಮಾಡಿದ ಅಪ್ಪುವಿನ ಹೆಸರು ಶಾಶ್ವತವಾಗಿ ಉಳಿಸುವಂತಹ ಕೆಲಸ ಮಾಡೋಣ. ಅಮ್ಮಿ ಚಂದ್ರಕುಮಾರ್.